ಸರ್ ನಮಸ್ಕಾರ ಸರ್. ನಮಸ್ಕಾರ. ಏನು ಹೇಳ್ತೀರಾ ಸಭೆ ಬಗ್ಗೆ? ನಾವು ಈ ಒಂದಿನ ಮೈಸೂರು ಜಿಲ್ಲೆ ಅರ್ಚಕರು ಆಗಮಿಕರು ಮತ್ತು ನೌಕರ ಸಭೆಯನ್ನು ಕರೆದಿದ್ವಿ. ಕಾರಣ ಇಷ್ಟೇ, ನಾವು ಮುಂದಿನ ತಿಂಗಳು ಅಂದರೆ ಆಗಸ್ಟ್ 5ನೇ ತಾರೀಕು ರಾಜ್ಯ ಮಟ್ಟದ ಅರ್ಚಕರ ಸಮಾವೇಶವನ್ನು ಮಾಡುತ್ತೇವೆ. ಸಮಾವೇಶದ ಉದ್ದೇಶ ಏನಪ್ಪ ಅಂತಂದರೆ, ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದು ನೂತನ ಕರ್ನಾಟಕ ರಾಜ್ಯದಲ್ಲಿ ಒಂದು ನೂತನ ಸರ್ಕಾರ ಬಂದಿದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿ, ಅದರ ಜೊತೆಯಲ್ಲಿ ಈ ಹಿಂದೆ ಕಳೆದ ಸರ್ಕಾರದಲ್ಲಿ ಮುಜರಾಯಿ ಸಚಿವರಾಗಿದ್ದಂಥ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಇಲಾಖೆಯಲ್ಲಿ ಒಂದು ಸುದೀರ್ಘವಾದಂಥ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಯಾಕಂದರೆ ಹಲವಾರು ಅನುಕೂಲ ಮಾಡೋ ರೀತಿಯಲ್ಲಿ ಅರ್ಚಕರುಗಳಿಗೆ ಮತ್ತು ನೌಕರರುಗಳಿಗೆ ಅನುಕೂಲ ಮಾಡೋ ರೀತಿಯಲ್ಲಿ ಆದೇಶಗಳನ್ನು ಮಾಡಿ ಅದರ ಫಲಾನುಭವಿಗಳು ಅರ್ಚಕರಾಗಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ನಮ್ಮದು ಸುಮಾರು 1 ವರ್ಷಗಳ ಹಿಂದಿನಿಂದ ನಡೀತಿತ್ತು. ಆ ಕಾರ್ಯಕ್ರಮವನ್ನು ಆಗಸ್ಟ್ 5ನೇ ತಾರೀಕು ಇಟ್ಕೊಂಡಿವಿ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಡುವಿನಕೆರೆ ಅಜ್ಜಿಯವರು ಸಹ ಬರ್ತಾ ಇದ್ದಾರೆ. ಅದೇ ವಿಶೇಷ, ನಮ್ಮ ಮುಖ್ಯಮಂತ್ರಿಗಳ ಗುರುಗಳಾಗಿರ್ತಕ್ಕಂಥ ಅಜ್ಜಿಯವ್ರನ್ನು ಕರೆಸಿ ಅವ್ರಿಗೆಲ್ರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು, ಜೊತೆಗೆ ಮುಖ್ಯಮಂತ್ರಿಗಳಿಗೆ ಮುಂದಿನ ಆಡಳಿತ ಸುಗಮವಾಗಲಿ ಅಂತೇಳಿ ಒಂದು ಶುಭ ಹಾರೈಸಲಿಕ್ಕೋಸ್ಕರ ನಾವು ಒಂದು ಆಗಸ್ಟ್ 5ನೇ ತಾರೀಕು ಒಂದು ರಾಜ್ಯ ಮಟ್ಟದ ಅರ್ಚಕ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಆ ಸಮಾವೇಶ ಸಂಬಂಧಪಟ್ಟಂಗೆ ಮೈಸೂರಿನಿಂದ ನಾವು ಸರಿಸುಮಾರು 1,000ಕ್ಕೂ ಹೆಚ್ಚು ಅರ್ಚಕರು ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು. ನಮ್ಮ ಕಾರ್ಯಕ್ರಮ ಅದು ಒಂದು ಪೂರ್ವಭಾವಿ ಏನು ಬೇಕು ಅದನ್ನೆಲ್ಲವನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಹಾಗೆ ನಮ್ಮ ತಾಲೂಕುಗಳಿಂದ, ಮೈಸೂರು ಜಿಲ್ಲೆ ತಾಲೂಕುಗಳಿಂದ ಭಾಳ ಉದಾರವಾಗಿ ಅವ್ರ ಕೈಲಾದಷ್ಟಂತ ಎಲ್ಲ ಸಹಾಯ ಕೂಡ ತಾವು ಮಾಡ್ತಾಯಿದ್ದಾರೆ. ತಾಲೂಕು ವೈಸಲ್ಲಿ ನೀವು ಜಿಲ್ಲಾ ಮಟ್ಟದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ತೊಗೊಂಡಿದ್ದೀರಾ, ಇಡೀ ರಾಜ್ಯನೇ ಮೆಚ್ಚುವಂಥ ಜವಾಬ್ದಾರಿ. ಅದು ಬಂದು ಆ ಭವನದ ಎಲ್ಲ ವ್ಯವಸ್ಥೆಗಳು ಕೂಡ ತಾವು ಜವಾಬ್ದಾರಿ ತೊಗೊಂಡಿರೋದು. ನಮ್ಮ ಕಾರ್ಯಕ್ರಮ ನಮ್ಮದೊಂದು ಅಳಿಲು ಸೇವೆ, ಹಾಗಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇದರ ಮುಖಾಂತರವಾಗಿ ಮಾನ್ಯರಿಗೆ ನಾವು ಅಭಿನಂದನೆಗಳು ಸಲ್ಲಿಸಿ ಶುಭವನ್ನು ಹಾರೈಸಬೇಕು. ಜೊತೆಯಲ್ಲಿ ನಮ್ಮ ಅರ್ಚಕರ ಕುಂದುಕೊರತೆಗಳು ಮುಂದೆ ಆಗಬೇಕಾಗಿರ್ತಕ್ಕಂಥ ಅನುಕೂಲಗಳ ಬಗ್ಗೆ ಒತ್ತಾಯವನ್ನು ಮಾಡೋ ಕಾರ್ಯಕ್ರಮವೂ ಸಹ ನಾವು ಈ ಒಂದು ಸಮಾವೇಶದಲ್ಲಿ ನಂಬ್ಕೊಂಡಿದ್ದೀವಿ. ಅದನ್ನು ಸಹ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಕಾರ್ಯಕ್ರಮ ನಮ್ಮದೊಂದು ಅಳಿಲು ಸೇವೆ ಇದ್ದೇ ಇರುತ್ತೆ ಮೈಸೂರಿಗೆ. ಸರ್ ನಮಸ್ಕಾರ. ನಮಸ್ಕಾರ. ಏನು ಹೇಳ್ತೀವಿ ಸರ್ ಸಮಾವೇಶದ ಬಗ್ಗೆ? ಸರ್, ನಮ್ಮದು ಕರ್ನಾಟಕ ರಾಜ್ಯ ಅರ್ಚಕರು, ಆಗಮಿಕರು ಮತ್ತು ನೌಕರರ